ಸರ್ 220 ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಾನ ದಿಲೀಪ್ ಹಾಕೋಗಪ್ಪ ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ. ಆಲ್ ಪಾರ್ಟಿಗೆ 45 ವೋಟ್ ಕೊಟ್ಟಿದ್ದಾರೆ. ಜನತಾದಳನ ಕೈ ಬಿಟ್ಟಿದ್ದಾರೆ. 45 ವೋಟು ಅವ್ರು ತಗೋಬೋದಾಗಿದೆ. 45 ವೋಟ್ ತೆಗೆದುಕೊಂಡು ಜನತಾದಳಕ್ಕೆ ಕೊಡಬೇಕಾಗಿದೆ. ಸೊ ಅವರಿಗೆ ಕೊಡಕ್ಕೆ ಹೋಗ್ತದೆ. 45 ವೋಟ್ ಬಿಜೆಪಿ ಬಂದಿದೆ. 47, 45 ನೋಡಿ ಸರ್ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಮಾಡಿದ್ದಾರೆ. ಅವ್ರು ಕೇಳಬೇಕು, ಬಿಜೆಪಿ ಕೇಳಬೇಕು. ನಮ್ಗೇನು ಗೊತ್ತು? ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಕ್ಲಾರಿಟಿ ಇಲ್ಲ ಸರ್. ಓನ್ಲಿ ಇನ್ ಕರ್ನಾಟಕ ಬಿಜೆಪಿ have cross voted for the Congress. Don't know about cross voting. Conscious confidence vote. ಕಾಂಗ್ರೆಸ್ ಶಿವರಾಮ್ ಹೆಬ್ಬಾರ್ ಅವ್ರ ಜೊತೆ ನೀವು ಟಚ್ ಅಲ್ಲಿ ಇದ್ದೀರಾ ಸರ್? ಶಿವರಾಮ್ ಹೆಬ್ಬಾರ್ ಅವರು ಜನತಾದಳ which call it ಫಸ್ಟ್ ಇಂಗ್ಲಿಷ್ ಇಂಗ್ಲಿಷ್ ಶಿವರಾಮ್ ಹೆಬ್ಬಾರ್ ದುರ್ಬಳಕೆ ಆಗಿದೆ ಇದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಅಸಮತದಾನ ಆಗಿರುವಂತದ್ದು ಇದೆಲ್ಲವೂ ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಡ್ಡ ಮತದಾನ, ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ. ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ಓಟ್ ಕೊಟ್ಟಿದ್ದೋ ಅವ್ರು ಮಾತ್ರ ನಾನು ನೋಡಿದ್ದೀನಿ. ಇಂಡಿಪೆಂಡೆಂಟ್ ನಾನು ನೋಡಿದ್ದೀನಿ. ಸರ್ ಜನಾರ್ದನ್ ರೆಡ್ಡಿ ಅವರು ಭೇಟಿ ಆಗಿದ್ರೆ ಸರ್ ನಿನ್ನೆ ರಾತ್ರಿ ಏನಾದ್ರು ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ ಅವ್ರು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ. ಅವ್ರು ಬೇರೆ ವಿಷಯ. ಸರ್, ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಸಹಕಾರ ಇರುತ್ತಾ, ರಕ್ಷಣೆ ಇರುತ್ತಾ ಅಂತ ನೋಡೋಣ, ಟೈಮ್ ಬರಲಿ, ರಿಸಲ್ಟ್ ಆಗಲಿ, ಮುಂದಕ್ಕೆ ಮಾತಾಡೋಣ. ಸರ್ ಅವರು ಲೀಗಲ್ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು ಬಿಜೆಪಿ ಅವರು. ಲೀಗಲ್ ಇದು ತಗೊಳ್ತೀವಿ, ಫೈಟ್ ಮಾಡ್ತೀವಿ ಅಂತ ಎಸ್.ಟಿ. ಸೋಮಶೇಖರ್ ಮೇಲೆ. ಗೊತ್ತಿಲ್ಲ, ಅಲ್ಲ ಆತರ ಮಾಡಿದ್ರೆ ನಿಮ್ ಪಕ್ಷ ಐ ಡೋಂಟ್ ನೋ. ಎಸ್.ಟಿ. ಸೋಮಶೇಖರ್ ಅವ್ರ ಕಾನ್ಫಿಡೆನ್ಸ್ ಮತ ಇದು ಒಂದು ವಿಚಾರ. ಈ ಎಲೆಕ್ಷನ್ ಅಲೈನ್ಸ್ ಸರಿನಾ, ಅಲೈನ್ಸ್ ಸರಿ ಇಲ್ವಾ, ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ, ಹೊಂದಾಣಿಕೆನ ಮತದಾರರು ಹೋಗ್ಬೇಕು, ಶಾಸಕರು ಹೋಗ್ಬೇಕು, ಮತ್ತು ಗ್ರಾಜ್ಯುಯೇಟ್ಸ್ಗಳು ಹೋಗ್ಬೇಕು, ಟೀಚರ್ಸ್ಗಳು ಹೋಗ್ಬೇಕು. ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಹೀಗಾಗಿ MLAಗಳು ಏನು ಮಾಡಿದ್ದಾರೆ ನೋಡೋದು. ಈಗ JDS ಬಿಜೆಪಿ ಒಂದಾಯ್ತು ತಾನೆ. 45 ಸಾಕು ಗೆಲ್ಲಕ್ಕೆ. 45 ಹಾಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ಓಟ್ ಹಾಕ್ಬೋದಾಯ್ತಲ್ಲ. ಎಸ್ಎಟ್ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿಜೆಪಿ. ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕ್ಸ್ಬೇಕು. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ 48 ವೋಟ್ ಹಾಕೊಂಡಿದ್ದಾರೆ. ಕುಮಾರಸ್ವಾಮಿ ಹೇಳ್ತಿದ್ದಾರೆ, ನಾವು ಸೋಲುಗಳು ಮುಖ್ಯ ಅಲ್ಲ, ನಮ್ಮ MLAಗಳು ನಮ್ಮ ಜೊತೆ ಇದ್ದಾರೆ, ಚೆಕ್ ಮಾಡಕ್ ಹಾಕಿದ್ವಿ ನಾವು. ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇರುತ್ತೆ. ನಾವು ಹತ್ರ ಬಂದು ಸುಮ್ಮನೆ ಇದ್ದೀವಿ ಅಷ್ಟೇ. ಏನು ಆಗ್ತಿದೆ ಅಂತ ಯಾಕೆ ಮಾತಾಡೋದು? ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಂತ.